ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಫ್ಟಿಲಿ ನಮಗೆ ಒಂದು ಫಸ್ಟ್ ಹಾಫಲ್ಲಿ ಒಂದು ಮೂವ್ಮೆಂಟ್ ಅಪ್ಸೈಡ್ ನೋಡೋದು ಸಿಕ್ತು. ಅದೇ ರೀತಿ ಮತ್ತೆ ನಮಗೆ ಡೌನ್ ಸೈಡ್ ಸಹಿತ ನೋಡೋದು ಸಿಕ್ಕಿದೆ. ಹಾಗೆಯೇ ನಾವು ನಿಫ್ಟಿಯ ಸೆಕ್ಟರ್ ವೈಸ್ ನಾವು ಪರ್ಫಾರ್ಮೆನ್ಸ್ ನೋಡಿದ್ರೆ ಇವತ್ತು ಎಲ್ಲ ಸೆಕ್ಟರ್ಗಳೊಂದು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡೋದು ಸಿಕ್ತು. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಫ್ಟಿಯ ಟಾಪ್ ಗೇನರ್ಲಿ ಇವತ್ತು ಟೆಕ್ ಮಹೀಂದ್ರ, ಮಾರುತಿ, ಹೀರೋ ಮೋಟರ್ ಕಾರ್ಪ್, M&M ಹಾಗೆ NTPC ಇದೆ. ಸೊ 2%ಇಂದ 1%ವರೆಗೂ ಒಂದು ನಮಗೆ ಮೂವ್ಮೆಂಟ್ ನೋಡೋದು ಸಿಕ್ಕಿದೆ. ಹಾಗೆ ನಾವು ಲೂಸರ್ಸ್ ನೋಡೋದಾದರೆ ಲೂಸರ್ಸಲ್ಲಿ ಬಜಾಜ್ ಫಿನಾನ್ಸ್, ಟ್ರೆಂಟ್, ಹಿಂದೂಸ್ತಾನ್ ಯುನಿಲಿವರ್, ನೆಸ್ಲೆ ಇಂಡಿಯಾ ಇಟರ್ನಲ್ ಇದೆ. ಸೊ 2.83ಇಂದ 1.33 ಒಂದು ನಮಗೆ ನೆಗೆಟಿವ್ ನೋಡೋಕ್ಕೆ ಸಿಕ್ಕಿದೆ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟ್ಗೆ ಹೋಗೋಣ, ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೀವು ನೋಡ್ತಾ ಇದ್ದೀರಾ 50 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ, ನಾನು ಇವತ್ತು ಅಪ್ಸೈಡಿಗೆ ನೋಡ್ತಾ ಇದ್ದೀನಿ ಅಂತಂದೇಳಿ. ಬಿಕಾಸ್ ಆಫ್ ಈ ಒಂದು ರ್ಯಾಲಿ ನಮಗೇನೋ ನೋಡೋದು ಸಿಕ್ಕಿತ್ತು ಅಪ್ಸೈಡಿಗೆ. ಇದು 24,600 ಮೇಲೆ ಸಸ್ಟೇನ್ ಆದರೆ ನಾನು ಅಪ್ಸೈಡ್ ನೋಡ್ತೀನಿ ಅಂತ. ಬಟ್ ಸಸ್ಟೇನ್ ಆಗೋದಕ್ಕಿಂತ ಇಲ್ಲ, ನಾನು ನೋಡಿದ್ರೆ ಫಸ್ಟ್ 15 ಮಿನಿಟ್ಸಲ್ಲೇ ಈ ಒಂದು ಲೆವೆಲ್ನ ಕ್ರಾಸ್ ಆಗಿ 24,700 ಲೆವೆಲ್ನ ಒಂದು ನಮಗೆ ಟಚ್ ಮಾಡಿ ಇಲ್ಲಿಂದ ಮತ್ತೆ ನಮಗೆ ಡೌನ್ ಸೈಡ್ ನೋಡೋದು ಸಿಕ್ಕಿದೆ. ಸೊ ನೀವು ಅಬ್ಸರ್ವ್ ಮಾಡಬೇಕು, ಸಸ್ಟೇನ್ ಆಗೋದು ಅಂತಂದರೆ ಸೊ ಮಾರ್ಕೆಟ್ 24,600 ಲೆವೆಲಿಂದ ಈ ಒಂದು ಲೆವೆಲಲ್ಲಿ ಹಾಲ್ಟ್ ಮಾಡಬೇಕು. ಒಂದು 1 ಅವರ್ 2 ಅವರ್ ಈ ಥರ ಒಂದು ಹಾಲ್ಟ್ ಮಾಡಿ ಇದೇ ಲೆವೆಲಿಂದ ಒಂದು ಬ್ರೇಕ್ಔಟ್ ಕೊಟ್ಟರೆ ಈ ಒಂದು ಲೆವೆಲ್ ಒಂದು ಸಪೋರ್ಟ್ ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲಿ ಫಸ್ಟ್ ಓಪನಿಂಗ್ 15 ಮಿನಿಟ್ಸ್ ಒಂದು ಮೇಲ್ಗಡೆ ಹೋಗಿದ್ರಿಂದ ಏನಾಯಿತು, ಜಾಸ್ತಿ ಹೊತ್ತು ಅಲ್ಲಿ ಸಸ್ಟೇನ್ ಆಗಲಿಲ್ಲ. ಸೊ ಅಲ್ಲಿಂದ ಮತ್ತೆ ನಮಗೆ ರಿವರ್ಸ್ ನೋಡೋದು ಸಿಕ್ತು. ಸೊ 24,700 ನೀವು ಪ್ರಿವಿಯಸ್ ಚೆಕ್ ಮಾಡಿದ್ರೆ ಇಲ್ಲಿ ನಮಗೊಂದು ರೆಸಿಸ್ಟೆನ್ಸ್ ಪಾಯಿಂಟ್ ಇದೆ. ಯಾಕಂದರೆ ಇಲ್ಲಿ ನೋಡ್ತಿದ್ರೆ ಸಸ್ಟೇನ್ ಮೀನ್ಸ್ ಈ ಥರದ ಒಂದು ಇಲ್ಲಿ ಸಸ್ಟೇನ್ ಆಗಿ ಇಲ್ಲಿಂದ ಒಂದು ರಿವರ್ಸ್ ನೋಡೋದು ಸಿಕ್ಕಿತ್ತು. ಹಾಗಾಗಿ ಎಕ್ಸಾಕ್ಟ್ ಈ ಒಂದು ಪಾಯಿಂಟಲ್ಲಿ ನಿಯರ್ ಬೈ 24,750 720 ಈ ಒಂದು ರೇಂಜಲ್ಲಿ ಏನಿದೆ ನಮಗೊಂದು ರೆಸಿಸ್ಟೆನ್ಸ್ ನೋಡೋದು ಸಿಕ್ತು. ಹಾಗಾಗಿ ನಮಗೆ 24,700 ಟಚ್ ಆಗ್ತಿದ್ದಂಗೆ ನಮಗೊಂದು ಫಾಲ್ ನಮಗೆ ನೋಡೋದು ಸಿಕ್ತು. ಹಾಗೆಯೇ ನಾನು ಸಪೋರ್ಟ್ ಹೇಳಿದ್ದೆ, ಈ ಒಂದು ರೇಂಜ್ ಏನಿದೆ 24,450ರಿಂದ 24,480 ಇದೊಂದು ಲೆವೆಲ್ ನಮಗೆ ಸಪೋರ್ಟಾಗಿ ಕೆಲಸ ಮಾಡುತ್ತೆ ಅಂತ. ಯಾರೆಲ್ಲ ವಿಡಿಯೋನ ನೋಡಿಲ್ಲ ಒಂದ್ಸಲ ವಿಡಿಯೋನ ವಾಚ್ ಮಾಡಿ, ನಿಮಗೆ ಇದನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಎಕ್ಸಾಕ್ಟ್ ನಿಫ್ಟಿ ನೋಡಿದ್ರೆ ಇದೇ ಒಂದು ಲೆವೆಲ್ ಬಂದು ಕ್ಲೋಸ್ ಆಗಿದೆ. ಸೊ 24,600 ಪದೇ ಪದೇ ನಿಫ್ಟಿ ಒಂದು ರೆಸಿಸ್ಟೆನ್ಸ್ ತಗೊಳ್ತದೆ. ನೀವು ಅಬ್ಸರ್ವ್ ಮಾಡೋದು ಪ್ರೀವಿಯಸ್ಸು ಇದೇ ಲೆವೆಲಿಂದ ನಮಗೆ ರಿವರ್ಸ್ ಆಗಿತ್ತು. ಸೊ ಇವತ್ತು ಹೋಯ್ತು, ಮತ್ತೆ ಇದರಿಂದ ಕೆಳಗೆ ಬಂತು, ಮತ್ತೆ ಸ್ಟಿಲ್ ಇದೇ ಒಂದು ಪಾಯಿಂಟಿಂದ ಇಲ್ಲಿಂದ ಮೇಲೆ ಹೋದ್ಮೇಲೆ ಮತ್ತೆ ಈ ಒಂದು ಪಾಯಿಂಟಿಂದ ಮತ್ತೆ ನಮಗೆ ರಿವರ್ಸ್ ನೋಡೋದು ಸಿಕ್ತು. ಸೊ ಹಾಗಾಗಿ 24,600 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿ ನಮ್ಗೆ ಕಾಣ್ತಾ ಇದೆ. ಈ ಒಂದು ಝೋನ್ಲಿ ನಿಫ್ಟಿ ಪ್ರಾಪರಾಗಿ ಕ್ಲೋಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಒನ್ಸ್ 24,600 ಒಂದು ಪ್ರಾಪರಾಗಿ ಒಂದು ಸಸ್ಟೇನ್ ಆಗಿ ಕ್ಲೋಸ್ ಆಯಿತು ಅಂತಂದರೆ ನಾವು ಫರ್ದರ್ ಅಂದರೆ 24,700 ಕ್ರಾಸ್ ಆಗ್ತಿದ್ದಂಗೆ ನಮಗೆ ಒಳ್ಳೆ ಟಾರ್ಗೆಟ್ಸ್ನ ನೋಡ್ಬೋದು. ಅದರ್ವೈಸ್ ಇಲ್ಲಿಂದ ನಮಗೆ ಮತ್ತೆ ನೆಗೆಟಿವ್ ಸಿನಾರಿಯೋ ಥರನೇ ಕಾಣ್ತಾ ಇದೆ. ಮತ್ತೆ ಇವತ್ತು ಬಂದು ನಿಫ್ಟಿ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಸೊ ಕೆಳಗಡೆ ನಾವು ಇನ್ನೂ ಸಪೋರ್ಟ್ನ ನೋಡೋದಾದರೆ 24,350. ಸೊ ಈ ಒಂದು ಪಾಯಿಂಟ್ ಏನಿದೆ, ಈ ಒಂದು ಪಾಯಿಂಟಲ್ಲಿ ನಮಗೆ ಒಂದು ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿವರೆಗೂ ನಮಗೊಂದು ಸ್ಪೇಸ್ ಇದೆ ಡೌನ್ ಸೈಡಿಗೆ. ಸೊ ಇದನ್ನು ಬ್ರೇಕ್ ಆದರೆ ನಮಗೆ ಮತ್ತೆ 24,200 ಲೆವೆಲ್ಗಳನ್ನು ಸಹಿತ ನಮಗೆ ನೋಡೋದು ಸಿಗುತ್ತೆ. ಬಟ್ ಸ್ಟಿಲ್ ಒಂದು ನೆಗೆಟಿವ್ ಕ್ಲೋಸಲ್ಲಿದೆ, ಜಾಸ್ತಿ ಅಂತೆ ನೆಗೆಟಿವ್ ಇಲ್ಲ, ಜಸ್ಟ್ ಒಂದು 100 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು. ಸೊ ಈ ಒಂದು ಲೆವೆಲ್ನ ನಾಳೆ ನಿಫ್ಟಿ ಅಂದರೆ ಹೋಲ್ಡ್ ಮಾಡ್ತು ಅಂದರೆ ಈ ಒಂದು 24,400 ಲೆವೆಲ್ನ ಸ್ವಲ್ಪ ಹೋಲ್ಡ್ ಮಾಡಿ ಇಲ್ಲಿಂದ ಮತ್ತೆ ಮೇಲೆ ಹೋಗಿ ಸ್ಟಾರ್ಟ್ ಆದರೆ ಮತ್ತೆ ನಮಗೆ ಅಪ್ಸೈಡಿಂಗ್ ನೋಡೋಕೆ ಸಿಗ್ಬೋದು. ಬಟ್ 24,600 ಸಸ್ಟೇನ್ ಆಗೋದು ತುಂಬ ಇಂಪಾರ್ಟೆಂಟು. ಈ ಒಂದು ಲೆವೆಲ್ ಬ್ರೇಕ್ ಆದರೆ ನಾವು ಅಪ್ಸೈಡಿಂಗ್ ನೋಡ್ಬೋದು. ಸೊ ನ್ಯೂಸ್ ಇರೋದ್ರಿಂದ ಈ ಥರದ್ದು ನಮಗೊಂದು ಮೂವ್ಮೆಂಟ್ ನೋಡೋ ಸಿಗ್ತದೆ. ಇವತ್ತು ತುಂಬ ವಾಲಟೈಲ್ ಆಗಿತ್ತು. ಹಾಗೆಯೇ ಇವತ್ತು ಸೆನ್ಸೆಕ್ಸ್ನ ಒಂದು ಎಕ್ಸ್ಪೈರಿ ಕೂಡ. ಸೊ ಸೆನ್ಸೆಕ್ಸಲ್ಲೂ ಸಿಕ್ಕಾಪಟ್ಟೆ ಒಂದು ವಾಲಟಿಲಿಟಿ ನಮಗೆ ನೋಡೋದು ಸಿಕ್ತು. ಸೊ ನೋಡ್ತಾ ಇರ್ಬೋದು, ಏನು ನಮಗೊಂದು ರ್ಯಾಲಿ ನಮ್ಗೆ ನೋಡೋದು ಸಿಕ್ತು ಮೇಲ್ಗಡೆ, ಎಕ್ಸಾಕ್ಟ್ ಮತ್ತೆ ಅದೇ ಲೆವೆಲ್ಗೆ ಮತ್ತೆ ಕೆಳಗೆ ಬಂತು. ಮತ್ತು ಇಲ್ಲಿಂದ ಒಂದು ಬುಲ್ಲಿಶ್ನ ಕ್ರಿಯೇಟ್ ಮಾಡಿ ಮತ್ತೆ ಇಲ್ಲಿಂದ ಕೆಳಗಡೆ ಬಂತು. ಸೊ ಒಂದು ಸಿಕ್ಕಾಪಟ್ಟೆ ವಾಲಟೈಲ್ ಇತ್ತು. ಸೊ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರಿಗೆ ವಾಲಟಿಲಿಟಿ ತುಂಬ ಇಂಪಾರ್ಟೆಂಟು. ಎಷ್ಟು ವಾಲಟಿಲಿಟಿ ಇರುತ್ತೋ ಹಾಗೆ ಆಪ್ಷನ್ ಪ್ರೀಮಿಯಮ್ಗೂ ಸಹಿತ ಮೇಲೆ ಕೆಳಗೆ ಆಗುತ್ತೆ. ಅದರಿಂದ ಪ್ರಾಫಿಟ್ ಆ್ಯಂಡ್ ಲಾಸಸ್ ಸಹಿತ ಆಗುತ್ತೆ. ಹಾಗಾಗಿ ಈ ಥರದ ಒಂದು ವಾಲಟಿಲಿಟಿ ಸೆಷನಲ್ಲಿ ಆಪ್ಷನ್ಸ್ ಟ್ರೇಡ್ ಮಾಡೋದು ಸ್ವಲ್ಪ ಹುಷಾರಾಗಿರಿ, ನೋಡಿಕೊಂಡು ಟ್ರೇಡ್ ಮಾಡಿ. ಹೋಪ್ ನಿಮಗೆ ಇದು ಅರ್ಥ ಇದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇ ಆಗಸ್ಟ್ 15 ಶುಕ್ರವಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮನ್ನ ಜಾಯ್ನ್ ಆಗ್ಬೋದು. ನಿಮ್ಗೆ ಏನಾದರೂ ಕ್ವೈರೀಸ್ ಇತ್ತು, ಡೌಟ್ಸ್ಗಳಿತ್ತು ಅಂತಂದರೆ ನೀವು ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.